Okay, so good morning to all. So yesterday we have started with the definitions. Okay, definitions and examples. Okay, definitions ಬೇರೆ definitions ಮತ್ತೆ ಬೇರೆ examples ನಾವು ನೋಡ್ತೀವಿ ಅಂತ ಅಂದ್ರೆ respective examples ಇಲ್ಲೇ ನಾವು ನೋಡ್ತೀವಿ ಅಂತ ಹೇಳಿದೆ ನಾನು previous class ನಲ್ಲಿ. So first we have seen the definition of OLTP and the definition of OLAP. Okay, so in the yesterday class we have seen the definition of OLTP and OLAP. Okay, so OLTP ಅಂತಂದ್ರೆ ಏನು? It is the class of IT application. ಒಂದು IT application ನ ಅದು ನೋಡ್ಕೋತದೆ. ಅದ್ರಾಗ ಏನೇನ್ ಬರ್ತದ ಲೈಕ್ ಪ್ರೊಸೆಸ್, ಮ್ಯಾನೇಜ್, ಟ್ರಾನ್ಸಾಕ್ಷನ್, ಅಪ್ಡೇಟ್, ಸೊ ಎಲ್ಲಾನು ಅದನ್ನ ನೋಡ್ಕೋತದ ಅಂತಂದ್ರೆ ಇಟ್ ಈಸ್ ದ ಒನ್ ಕ್ಲಾಸ್ ಆಫ್ ಐ ಟಿ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಓಕೆ, ಸೊ ಒನ್ ಕ್ಲಾಸ್ ಆಫ್ ಐ ಟಿ ಅಪ್ಲಿಕೇಶನ್, ಆ ಐ ಟಿ ಅಪ್ಲಿಕೇಶನ್ ನಾಗ ಏನೇನ್ ಬರ್ತದ ಅದದ್ದೆಲ್ಲ ಅದು ನೋಡ್ಕೋತದ. ಲೈಕ್ ಪ್ರೊಸೆಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಟ್ರಾನ್ಸಾಕ್ಷನ್ ಇರ್ಬೋದು, ಅಪ್ಡೇಟ್ ಇರ್ಬೋದು, ಸೊ ಎಲ್ಲ ಅದನ್ನ ನೋಡ್ಕೋತದ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಎಕ್ಸಾಂಪಲ್. ಓಕೆ, ಸೊ ಎಕ್ಸಾಂಪಲ್ಸ್ ಆಫ್ ಐ ಟಿ ಅಪ್ಲಿಕೇಶನ್ ಏನೇನ್ ನೋಡಿದ್ವಿ ಅದ ಅಂದ್ರೆ ಓ ಎಲ್ ಟಿ ಪಿ ಏನ್ ನೋಡಿದ್ವಿ ಅಂತಂದ್ರೆ ಕಸ್ಟಮರ್ ನೇಮ್, ಪ್ರಾಡಕ್ಟ್ ಕ್ವಾಲಿಟಿ, ಅಡ್ರೆಸ್, ಆಮೇಲೆ ಬೇರೆ ಇಂಥವು ಡಾಟಾ ಬೇಸ್ ಪ್ಯಾರಾಮೀಟರ್ಸ್ ನಾವು ಅಪ್ಡೇಟ್ ಮಾಡ್ತೀವಿ. ಅಂದ್ರೆ ಇನ್ಪುಟ್ ತಗೋತೀವಿ ಕಸ್ಟಮರ್ ನಿಂದ. ಓಕೆ, ಆ ಕಸ್ಟಮರ್ ಇನ್ಪುಟ್ ಮಾಡಿದ್ದನ್ನ ಏನ್ ಮಾಡ್ತೀವಿ, ಡಾಟಾ ಬೇಸ್ ನಾಗ ಅಪ್ಡೇಟ್ ಮಾಡ್ತೀವಿ. ಓಕೆ, ಸೊ ಆ ಡಾಟಾ ಬೇಸ್ ನಾಗ ನಮ್ಗೆ ಏನ್ ಸಿಗ್ತದೆ, ಇನ್ವಾಯ್ಸ್ ಸಿಗ್ತದೆ ಅಂತ ಹೇಳ್ಬೋದು. ಸೊ ಆ ಇನ್ವಾಯ್ಸ್ ನಮಗ ಕಳಿಸ್ತಾರ. ಓಕೆ, ಸೊ ಅದಕ್ಕೆ ಸಮ್ಮರಿ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಏನೇನ್ ಆಗತ್ತದ ಪ್ರೋಸೆಸ್ ಅಂತಂದ್ರೆ ಇನ್ಪುಟ್ ಕೊಡಾಕತ್ತೀವಿ, ಪ್ರೋಸೆಸ್ ಆಗತ್ತದ, ಅಪ್ಡೇಟ್ ಆಗತ್ತದ, ಆಮೇಲೆ ನಮ್ಗ ಇನ್ವಾಯ್ಸ್ ಆಗಿ ಬರಾಗತ್ತ ಅಂದ್ರೆ ಮ್ಯಾನೇಜ್ಮೆಂಟ್ ಆಗತ್ತದ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಟೇಕ್ ಇನ್ ದ ಒ ಎಲ್ ಟಿ ಪಿ ಅಂತ ನಿನ್ನೆ ನೋಡಿದ್ವಿ ಎಕ್ಸಾಂಪಲ್ ನ. ಓಕೆ, ನಿನ್ನೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ ನಾನು. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ OLAP. Okay, so OLAP is nothing but it is the combined data of several IT applications. ಅಂದ್ರೆ ಇಲ್ಲಿ ಬಹಳಷ್ಟು ಐ ಟಿ ಅಪ್ಲಿಕೇಶನ್ಸ್ ಇರ್ತಾವ, ಎಲ್ಲಾ ತರದ್ದು ಕಂಬೈನ್ಡ್ ಡಾಟಾ ಇರ್ತದೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಅ ಕಂಬೈನ್ಡ್ ಡಾಟಾ ಆಫ್ ಸೆವರಲ್ ಐ ಟಿ ಅಪ್ಲಿಕೇಶನ್ಸ್. ಓಕೆ, ಇದೇನ್ ಮಾಡ್ತಿದೆ ಅಂದ್ರೆ ಸೇಮ್ ಇಲ್ಲೂ ನಾವು ಅನಲೈಸ್ ಮಾಡ್ತೀವಿ ಇನ್ಫಾರ್ಮೇಶನ್ ನ. ಆ ಇನ್ಫಾರ್ಮೇಶನ್ ಅನಲೈಸ್ ಮಾಡಿದ್ದನ್ನ ನಾವು ಬಿಸ್ನೆಸ್ ಗೆ ಡಿಸಿಷನ್ ತಗೋಕ ಕೊಡ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಬೇರೆ ಅಪ್ಲಿಕೇಶನ್ಸ್ ಇಂತ ಆ ಡಾಟಾನ ಬರ್ತದ, ಆ ಡಾಟಾನ ಅನಲೈಸ್ ಮಾಡಿ ಬಿಸ್ನೆಸ್ ರಿಲೇಟೆಡ್ ಕೊಡ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಬಿಸ್ನೆಸ್ ಡಿಸಿಷನ್ ತಗೋಕ. ಓಕೆ, ಏನಾದ್ರು ಪರ್ಟಿಕ್ಯುಲರ್ ಪ್ರಾಫಿಟ್ ಲಾಸ್ ಅದಾಗಿತ್ತು, ಇಲ್ಲ ಏನಾದ್ರು ಡಿಸಿಷನ್ ತಗೋಬೇಕಾಗಿತ್ತು ಅಂದ್ರೆ ಅದಕ್ಕೆ ಇನ್ಫಾರ್ಮೇಶನ್ ಕೊಡ್ತಾರ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ನಾವು ಮಲ್ಟಿ ಡೈಮೆನ್ಷನಲ್ ಯೂಸ್ ಮಾಡ್ತೀವಿ, ಅಲ್ಲೇ ರಿಲೇಷನಲ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಅಗೇನ್ ವಿ ಹ್ಯಾವ್ ಸೀನ್ ದ ಎಕ್ಸಾಂಪಲ್ ಆಲ್ಸೋ. ಓಕೆ, ಸೊ ಎಕ್ಸಾಂಪಲ್ ಈಗ ನಾವು ಸೇಲ್ಸ್ ಡಿಪಾರ್ಟ್ಮೆಂಟ್ ಇಂದ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ನಮಗ್ ಸೇಲ್ಸ್ ಎಲ್ಲಾನು ಬರ್ತದೆ. ಓಕೆ, ಸೇಲ್ ಬೈ ಪ್ರಾಡಕ್ಟ್, ಸೇಲ್ ಬೈ ರೀಜನ್, ಸೇಲ್ಸ್ ಬೈ ಪರ್ಸನ್, ಓಕೆ, ಸೇಲ್ಸ್ ಬೈ ಪಾರ್ಟ್ನರ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಲ್ಸ್ ಬರ್ತಾವ. ಅಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಲ್ಸ್ ನ ತಗೊಂಡು ಅದನ್ನ ಏನ್ ಮಾಡ್ತೀವಿ ನಾವು ಕಂಪ್ಯೂಟ್ ಮಾಡ್ತೀವಿ, ಅಂದ್ರೆ ಅನಲೈಸ್ ಮಾಡ್ತೀವಿ. ಏನ್ ಅನಲೈಸ್ ಲೈಕ್ ಟೋಟಲ್ ಮಾಡೋದಾಗ್ಲಿ, ಆವರೇಜ್ ಮಾಡೋದಾಗ್ಲಿ, ಎಲ್ ಪ್ರಾಫಿಟ್ ಆಗ್ಯದ, ಎಲ್ ಲಾಸ್ ಆಗ್ಯದ, ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ನಾವು ಬಿಸ್ನೆಸ್ ಡಿಸಿಷನ್ ಯಾರು ತಗೋತಿರ್ತಾರ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ OLAP. Okay, so and we have seen the diagram. These two definitions we have seen in the previous class. Hope everyone understood those two definitions and you have studied in brief also. Chapter 2, sorry, chapter 1, unit 2, chapter 1 ಒಳಗೆ ಅದನ್ನು ಓದಿರಿ, ಅಂಡರ್ಸ್ಟ್ಯಾಂಡ್ ಆಗ್ಯದ OLTP OLAP ಅಂತ ಅನ್ಕೋತೀನಿ. So everyone clear? Please reply. Please reply. I won't reply. Everyone clear with the OLAP and OLTP definitions? I want reply from everyone. What about others? Okay, so fine then. Then we'll go for the next definition called as BI, that is business intelligence. Okay, here we are going to see the definition of BI. BI can be defined as set of concepts and methodologies to improve the decision making in business through the use of facts and facts based IT systems. So ಇಲ್ಲಿ ಏನಿರ್ತದೆ ನೋಡ್ರಿ, BI ಅಂತಂದ್ರೆ ಏನಿರ್ತದೆ, ಇಲ್ಲ ಸೆಟ್ ಆಫ್ ಕಾನ್ಸೆಪ್ಟ್ಸ್ ಇರ್ತಾವ, ಸೆಟ್ ಆಫ್ ಮೆಥಡಾಲಜೀಸ್ ಇರ್ತಾವ. Last chapter I noted we have seen many functions, many methods. Okay, ಸೊ ಕಾನ್ಸೆಪ್ಟ್ಸ್ ಮತ್ತೆ ಮೆಥಡಾಲಜೀಸ್ ಇರ್ತಾವ, ಅವನ್ನ ಯೂಸ್ ಮಾಡಿ ನಮ್ದು ಡಿಸಿಷನ್ ಮೇಕಿಂಗ್ ನ ಇಂಪ್ರೂವ್ ಮಾಡ್ಕೋತೀವಿ. ಅಂದ್ರೆ
ಇನೋವೇಟಿವ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ಓಕೆ, ಸೊ ಬೇರೆ ಬೇರೆ ಮೆಥಡ್ಸ್ ಇರ್ತಾವ, ಅದನ್ನ ಯೂಸ್ ಮಾಡಿ ನಾವು ಇಂಪ್ರೂವ್ ಮಾಡ್ಕೋತೀವಿ, ಅಪ್ಡೇಟ್ ಮಾಡ್ಕೋತೀವಿ, ಆಮೇಲೆ ಬಂದ ಡಿಸಿಷನ್ ಮೇಕಿಂಗ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಹೆಂಗಂತಂದ್ರೆ ವಿ ಆರ್ ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟ್ಸ್. ಓಕೆ, ಫ್ಯಾಕ್ಟ್ಸ್ ಅಂತ, ಫ್ಯಾಕ್ಟ್ಸ್ ಅಂತಂದ್ರೆ ಮನೆ ನೋಡಿದ್ರೆ, ಓಕೆ, ಇನ್ ದ ಪ್ರೀವಿಯಸ್ ಇಂಟ್ರೊಡಕ್ಷನ್ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ಫ್ಯಾಕ್ಟ್ಸ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಥಿಂಗ್ ನ ಡಿಸ್ಕಸ್ ಮಾಡೋದು, ಲೈಕ್ ಮಾರ್ಕೆಟಿಂಗ್ ರಿಸರ್ಚ್ ಇರ್ಬೋದು, ಮಾರ್ಕೆಟಿಂಗ್ ಸರ್ವೆ ಇರ್ಬೋದು. ಓಕೆ, ಬೇರೆ ಬೇರೆ ಫ್ಯಾಕ್ಟ್ಸ್ ನ ನೋಡಿದ್ರು, ಒಂದು 4-5 ಫ್ಯಾಕ್ಟ್ಸ್. ಓಕೆ, ಸೊ ಅಂತವನ್ನ ನಾವು ಡಿಸ್ಕಸ್ ಮಾಡಿ ಅದನ್ನ ನಾವು ನಮ್ದು ಐ ಟಿ ಬೇಸ್ ಒಳಗ ಅಂದ್ರೆ ಐ ಟಿ ಬೇಸ್ಡ್ ಎಂಟರ್ಪ್ರೈಸಸ್ ಒಳಗ ಇನ್ವಾಲ್ವ್ ಮಾಡ್ಕೋತೀವಿ. ಅಂದ್ರೆ ವಿ ಹ್ಯಾವ್ ಟೋಟಲಿ ವಿ ಕ್ಯಾನ್ ಸೇ ದಟ್ ಇಲ್ಲಿ ನಮ್ಗ ಬಿ ಐ ಸಲಾಗ ಬಹಳಷ್ಟು ಕಾನ್ಸೆಪ್ಟ್ಸ್. ಓಕೆ, ಬಿ ಐ ಒಳಗೆ ಏನಿರ್ತಂದ್ರೆ ಬಹಳಷ್ಟು ಕಾನ್ಸೆಪ್ಟ್ಸ್ ಮತ್ತೆ ಮೆಥಡಾಲಜೀಸ್ ಇರ್ತಾವ. ಅವನ್ನ ಯೂಸ್ ಮಾಡಿ ನಾವು ನಮ್ದು ಡಿಸಿಷನ್ ಅಂದ್ರೆ ನಮ್ ಬಿಸ್ನೆಸ್ ಇಂದ ಡಿಸಿಷನ್ ತಗೋಕ ಇಂಪ್ರೂವ್ ಮಾಡ್ಕೋತೀವಿ ಅಥವಾ ಒಂದು ಅಪ್ಡೇಟ್ ಮಾಡ್ಕೋತೀವಿ ಅಂತ ಹೇಳ್ತಾನೆ. ಸೊ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಫ್ಯಾಕ್ಟ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಆಗ ಎಂತ ಫ್ಯಾಕ್ಟ್ಸ್ ಬೇಕಂತವೆಲ್ಲ ಯೂಸ್ ಮಾಡಿ ಅದನ್ನ ಪ್ರಾಫಿಟ್ ಆಗಂಗ ನಾವು ನೋಡ್ಕೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಬಿ ಐ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. BI can be defined as a set of concepts and methodology to improve the decision making in business through the use of facts and facts based IT systems. Okay, ಇಲ್ಲಿ ಫ್ಯಾಕ್ಟ್ಸ್ ಮತ್ತೆ ಫ್ಯಾಕ್ಟ್ಸ್ ಬೇಸ್ಡ್ ಐ ಟಿ ಸಿಸ್ಟಮ್ಸ್ ಯೂಸ್ ಮಾಡಿ ಡಿಸಿಷನ್ ಮೇಕಿಂಗ್ ನ ಇಂಪ್ರೂವ್ ಮಾಡ್ತೀವಿ. ಹೆಂಗ್ ಅಂತಂದ್ರೆ ವಿ ಹ್ಯಾವ್ ಸಮ್ ಮೆಥಡ್ಸ್ ಅಂಡ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು. ಸೊ ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ಬಿ ಐ. Understood the definition of BI? Important definition, we can say that. Okay, so next we can say that thus the goal of BI is improved business decisions. So goal ಏನದ ಅಂತಂದ್ರೆ ಬಿ ಐ ದ ಗೋಲ್ ಏನದ ಅಂತಂದ್ರೆ ನಾವು ಬಿಸ್ನೆಸ್ ಡಿಸಿಷನ್ಸ್ ನ ಇಂಪ್ರೂವ್ ಮಾಡ್ಬೇಕು ಅಂತೇಳಿ ಹೇಳ್ತಾನೆ. ಓಕೆ, ಸೊ ದ ಗೋಲ್ ಆಫ್ ಬಿ ಐ ಇಸ್ ಟು ಇಂಪ್ರೂವ್ ದ ಬಿಸ್ನೆಸ್ ಡಿಸಿಷನ್ಸ್ ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ತಾನೆ. ಇಟ್ ಈಸ್ ಮೋರ್ ದನ್ ಟೆಕ್ನಾಲಜಿ. ಓಕೆ, ಸೊ ಟೆಕ್ನಾಲಜಿ ಹೆಚ್ಚಿಗೆ ಅಂತ ಹೇಳ್ತಾನೆ. ಇಟ್ ಕಂಪ್ರೆಸಸ್ 4 ಕಾನ್ಸೆಪ್ಟ್ ಸಚ್ ಆಸ್ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್, ಲೋಡ್ ಅಂತ. ಅಂದ್ರೆ ಈ ETL, that is extract, transform, load ಅನ್ನೋದು ಕಾನ್ಸೆಪ್ಟ್ ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಟೋಟಲಿ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಇಲ್ಲಿ ಒನ್ ಥಿಂಗ್ ಇಸ್ ಕಾನ್ಸೆಪ್ಟ್ಸ್ ಮತ್ತೆ ಮೆಥಡಾಲಜೀಸ್ ಯೂಸ್ ಮಾಡಿ ಡಿಸಿಷನ್ ಮೇಕಿಂಗ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಆ ಡಿಸಿಷನ್ ಮೇಕಿಂಗ್ ಮೀನ್ಸ್ ಡಿಸಿಷನ್ ಮೇಕಿಂಗ್ ನಿಂತ ಏನಾಗ್ತದೆ ಅಂತಂದ್ರೆ ನಮ್ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಬಿಸ್ನೆಸ್ ಇಂಪ್ರೂವ್ ಆಗಕ್ಕ ನಾವ್ ಇಲ್ಲಿ ಬಿ ಐ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಇದ್ರಾಗ ಏನದ ಅಂದ್ರೆ ಕಾನ್ಸೆಪ್ಟ್ ಕೊಳ್ಳಸ್ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್, ಲೋಡ್, ETL ಕಾನ್ಸೆಪ್ಟ್ ಅದ ಅಂತೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಡಾಟಾ ಕಂಟಿನ್ಯೂಷನ್ ಆಫ್ ದಟ್. ಓಕೆ, ಡಾಟಾ ವೇರ್ ಹೌಸಿಂಗ್, ಡಾಟಾ ಮಾರ್ಟ್ಸ್, ಮೆಟಾ ಡಾಟಾ, ಮ್ಯಾಟ್ರಿಕ್ಸ್ ಅಂಡ್ KPIs, score cards, dashboards and OLAP reporting as well as methodologies as specific to ETL ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಏನೇನ್ ಇರ್ತದೆ ನಿಮ್ಗೆ ಡಾಟಾ ವೇರ್ ಹೌಸಿಂಗ್ ಇರ್ತದೆ, ಡಾಟಾ ಮಾರ್ಟ್ಸ್ ಇರ್ತದೆ, ಮೆಟಾ ಡಾಟಾ ಇರ್ತದೆ, ಮ್ಯಾಟ್ರಿಕ್ಸ್, KPI, ಸ್ಕೋರ್ ಕಾರ್ಡ್ಸ್ ಇವೆಲ್ಲಾನು ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಬಿ ಐ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಡ್ಯಾಶ್ ಬೋರ್ಡ್ಸ್, ಮೆಥಡಾಲಜಿ ಸ್ಪೆಸಿಫಿಕ್ ETL ಇರ್ತದೆ, ಡಾಟಾ ವೇರ್ ಹೌಸಿಂಗ್, ಮಾಸ್ಟರ್ ಡಾಟಾ ಮ್ಯಾನೇಜ್ಮೆಂಟ್, ಡಾಟಾ ಗವರ್ನೆನ್ಸ್. ಸೊ ದೀಸ್ ಆರ್ ದ ಸಮ್ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಯೂಸ್ಡ್ ಇನ್ ದ ಬಿ ಐ ಅಂತ ಹೇಳ್ಬೋದು. ಸೊ ಬೇರೆ ಬೇರೆ ಮೆಥಡಾಲಜೀಸ್ಗೆ ಬೇರೆ ಬೇರೆ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಡಾಟಾ ವೇರ್ ಹೌಸಿಂಗ್ ಒಂದ್ ಕಡೆ ಯೂಸ್ ಮಾಡ್ತೀವಿ, ಡಾಟಾ ಮಾರ್ಟ್ಸ್ ಒಂದ್ ಕಡೆ ಯೂಸ್ ಮಾಡ್ತೀವಿ, ಮೆಟಾ ಡಾಟಾಸ್ ಯೂಸ್ ಮಾಡ್ತೀವಿ, ಸ್ಕೋರ್ ಕಾರ್ಡ್ಸ್, ಡ್ಯಾಶ್ ಬೋರ್ಡ್. ಸೊ ವಿ ಆರ್ ಯೂಸಿಂಗ್ ಮೆನಿ ಕಾನ್ಸೆಪ್ಟ್ಸ್ ಇನ್ ದ ಬಿ ಐ. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡಿ ನಮ್ದು ಬಿ ಐ ಬಿಸ್ನೆಸ್ ಡಿಸಿಷನ್ಸ್ ನ ಇನೋವೇಷನ್ ಆಗಿ ಮಾಡ್ತೀವಿ, ಅಪ್ಡೇಟ್ ಆಗಿ ಮಾಡ್ತೀವಿ ಅಂತೇಳಿ ಹೇಳ್ತಾನೆ. ಇವ್ರ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ನೀವು ನೋಡ್ತೀರಿ. ಓಕೆ, ವಿ ಹ್ಯಾವ್ ಡೆಫಿನೇಷನ್ಸ್ ಆಫ್ ಡಾಟಾ ವೇರ್ ಹೌಸಿಂಗ್, ಡೆಫಿನೇಷನ್ಸ್ ಆಫ್ ಮೆಟಾ ಡಾಟಾ. ಸೊ ಇವ್ರದೆಲ್ಲ ಡೆಫಿನೇಷನ್ಸ್ ಕಾನ್ಸೆಪ್ಟ್ಸ್ ನೆಕ್ಸ್ಟ್ ಕ್ಲಾಸ್ನಾಗ ಅದಾವ ಹೆಂಗ್ ಇರ್ತಾವ ಅಂತ ಹೇಳಿ. ಓಕೆ, ಬಟ್ ಈ ಸದ ಏನ್ ತಲೆಯಾಗ ಇಟ್ಕೋತೀರಂದ್ರೆ ಬಿ ಐ ಒಳಗ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ತೀವಿ. ಲೈಕ್ ಡಾಟಾ ವೇರ್ ಹೌಸಿಂಗ್ ಇರ್ಬೋದು, ಸ್ಕೋರ್ ಕಾರ್ಡ್ಸ್ ಇರ್ಬೋದು, ಡಾಟಾ ಮಾರ್ಟ್ಸ್ ಇರ್ಬೋದು. ಸೊ ಎಲ್ಲ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ ತಲೆಯಾಗ ಇಟ್ಕೋಬೇಕು. ಓಕೆ, ಸೊ BI uses technology tools for ETL, data warehousing, reporting, OLAP and dashboards to achieve the decision.
ಸಪೋರ್ಟ್ ಗೋಲ್ಸ್. ಸೊ ಏನ್ ಯೂಸ್ ಮಾಡ್ತದೆ ಅಂತಂದ್ರೆ ETL ಟೂಲ್ಸ್. ETL ಟೂಲ್ಸ್ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಲೋಡ್ ಇದ್ರಲ್ಲ, ಸೊ ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಲೋಡ್. ಓಕೆ, ಸೊ ಅದ್ರ ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಲೋಡ್ ಅಂತಂದ್ರೆ ನೀವು ಮನೆ ಒಂದು ಫಿಗರ್ ನ ಕಲ್ತೀರಿ. ಓಕೆ, ಸೊ ಫಸ್ಟ್ ಅದು ಎಕ್ಸ್ಟ್ರಾಕ್ಟ್ ಮಾಡ್ತದ, ಆಮೇಲೆ ಅದು ಟ್ರಾನ್ಸ್ಫಾರ್ಮ್ ಮಾಡ್ತದ. ಲಾಸ್ಟ್ ಕ್ಲಾಸಸ್ ನಾಗ ನೋಡಿರಿ ETL. ಓಕೆ, ಸೊ ನೀವೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾ ಕೊಟ್ಟಿರ್ತಿಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತದೆ, ಅದನ್ನ ನಿಮ್ದು ಡಾಟಾ ವೇರ್ ಹೌಸಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಸಾರಿ, ಆಮೇಲೆ ಅದನ್ನ ಡಾಟಾ ಬೇಸಿಗೆ ಟ್ರಾನ್ಸ್ಫರ್ ಮಾಡ್ತದೆ, ಆಮೇಲೆ ಡಾಟಾ ವೇರ್ ಹೌಸಿಗೆ ಲೋಡ್ ಮಾಡ್ತದೆ. ಓಕೆ, ಇನ್ ದ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಸೀನ್ ದಿಸ್ ETL ಕಾನ್ಸೆಪ್ಟ್. ಐ ಹೋಪ್ ಯು ಹ್ಯಾವ್ ರಿಮೆಂಬರ್ಡ್. ಸೊ ಒಂದು ಫಿಗರ್ ಹಾಕಿ ತೋರಿಸಿದ್ದ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾ ಬೇಸ್ ಇರ್ತದ ಮೇಲೆ. ಸೊ ಅದರಿಂದ ಎಲ್ಲಾನು ಎಕ್ಸ್ಟ್ರಾಕ್ಟ್ ಮಾಡ್ತೀರಿ ಡಾಟಾನ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾ ಬೇಸ್ ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ, ಅದನ್ನ ಟ್ರಾನ್ಸ್ಫರ್ ಮಾಡ್ತೀರಿ, ಆಮೇಲೆ ಡಾಟಾ ವೇರ್ ಹೌಸಿಗೆ ಲೋಡ್ ಮಾಡ್ತೀವಿ. ಅದು ಕಾನ್ಸೆಪ್ಟ್ ಇಲ್ಲಿ ETL ಅಂತಂದ್ರು. ಓಕೆ, ಸೊ ಅಲ್ಲ ETL ಗೆ ಡಿಫ್ರೆಂಟ್ ಟೂಲ್ಸ್ ಇರ್ತಾವ. ಸೊ ಆ ಟೂಲ್ಸ್ ಯೂಸ್ ಮಾಡಿ ETL ಯೂಸ್ ಬೇರೆ ಬೇರೆ ETL ಟೂಲ್ಸ್ ಯೂಸ್ ಮಾಡ್ತೀರಿ, ಅದನ್ನ ಡಾಟಾ ವೇರ್ ಹೌಸಿಗೆ ಕನ್ವರ್ಟ್ ಮಾಡ್ತೀರಿ, ಆಮೇಲೆ ಇಲ್ಲಿ ಡಿಸಿಷನ್ ಸಪೋರ್ಟ್ಗೆ ತಗೋಕ ಇದನ್ನ ಯೂಸ್ ಮಾಡ್ತೀರಿ ಅಂತ ಹೇಳ್ತಾರೆ. ETL, that is extract transform load. Okay, in the previous class I have explained with the definition figure. ಒಂದು ಫಿಗರ್ ಹಾಕಿ ತೋರಿಸಿದ್ ನಾನು. ಮಾಲೆಲ್ಲ ಡಿಫ್ರೆಂಟ್ ಡಾಟಾ ಬೇಸಸ್ ಇರ್ತಾವ, ಅದ್ರಾಗಿಂದ ಎಲ್ಲಾ ಡಾಟಾಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡು ಆಮೇಲೆ ಲೋಡ್ ಮಾಡ್ತೀವಿ ಅಂತ. ಓಕೆ, ಹೋಪ್ ಯು ಹ್ಯಾವ್ ರಿಮೆಂಬರ್ಡ್. ಸೊ ಅದ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ನಮ್ದು ಡಿಸಿಷನ್ ಸಪೋರ್ಟ್ ನ ಅಚೀವ್ ಮಾಡಕ್ ಅಂತೇಳಿ ಹೇಳ್ತಾನೆ. ಓಕೆ, ಸೊ ಅಂಡರ್ಸ್ಟುಡ್ ದಿಸ್ ಮಚ್ ಅಬೌಟ್ ದ BI? Please reply. Everyone understood these 2 slides about the BI? I want reply from everyone. Everyone understood BI definition and some concepts related BI? What about others? Anjali, Danamma, Ambika, Rishi, Pooja, Rohan, Rohini, Shanta, Siddharur, Vijalakshmi. ಒಬ್ರೊಬ್ರು ಹೆಸರು ತಗೊಳ್ಳೇನ, ನಮ್ಮ ಮನೆಗೆ ಊಟಕ್ಕೆ ಬರಾಕತ್ತೀರೇನ? ನೀವು ಬರ್ರಿ ಅಂತ ಹೇಳಕ್ಕೆ. As fast replied, everyone replied. Understood these two slides of BI? It's very important, so I am asking. Important topic ಅದ ಇದು, ಅದಕ್ಕೆ ಹೇಳಕತ್ತೀನಿ ನಾನು. Okay, so fine, then next we'll go for the examples of BI. He has given the example of BI. A human capital management data mart will get data from many IT applications holding employee specific data such as employee profile, payroll, training, compensation, project performance, and analyze employee productivity by department, management levels, years of experience, gender, and qualification. Just here, just lower your hands. ಏನ್ ಹೇಳತ್ತ ನೋಡ್ರಿ, ಎ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಡಾಟಾ ಮಾರ್ಟ್. ಓಕೆ, ಸೊ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಡಾಟಾ ಮಾರ್ಟ್ ಅದಲ್ಲೇ. ಓಕೆ, ವಿಲ್ ಗೆಟ್ ಡಾಟಾ ಫ್ರಮ್ ಮೆನಿ IT ಅಪ್ಲಿಕೇಶನ್ಸ್. ಬಹಳಷ್ಟು IT ಅಪ್ಲಿಕೇಶನ್ಸ್ ಅಂತ ನಿಮಗ ಡಾಟಾ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ಅದ್ರಾಗ ಏನೇನ್ ಇರ್ತದೆ ಅಂತಂದ್ರೆ ಹೋಲ್ಡಿಂಗ್ ಎಂಪ್ಲಾಯ್ ಸ್ಪೆಸಿಫಿಕ್ ಡಾಟಾ, ಅಂದ್ರೆ ಎಂಪ್ಲಾಯ್ ರಿಲೇಟೆಡ್ ಡಾಟಾ ಇರ್ತದೆ. ಓಕೆ, ಲೈಕ್ ಏನೇನ್ ಕೊಟ್ಟ ನೋಡ್ರಿ, ಎಂಪ್ಲಾಯ್ ಪ್ರೊಫೈಲ್ ಇರ್ಬೋದು. ಓಕೆ, ಪ್ರೊಫೈಲ್ ಅಂತಂದ್ರ ಅವ ಏನ್ ಅವನ ಹೆಸರು, ಅವನ ಮೇಲ್ ID, ಅವನ ಫೋನ್ ನಂಬರ್, ಅವನ ಡಿಗ್ರಿ, ಓಕೆ, ಅವನ ಎಕ್ಸ್ಪೀರಿಯನ್ಸ್ ಎಲ್ಲಾನು ರಿಲೇಟೆಡ್ ಟು ಎಂಪ್ಲಾಯ್ ಪ್ರೊಫೈಲ್ ಇರ್ಬೋದು. ಓಕೆ, ನೆಕ್ಸ್ಟ್ ಪೇರೋಲ್ ಇರ್ಬೋದು, ಅವನ ಪೇರೋಲ್ ಎಷ್ಟದ ಅದನ್ನ, ಟ್ರೈನಿಂಗ್, ಅವ್ನ ಏನೇನ್ ಟ್ರೈನಿಂಗ್ ಆಗ್ಯದ ಅದು, ಕಂಪನ್ಸೇಷನ್, ಆಮೇಲೆ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಅವ್ನ ಹೆಂಗದ ಪರ್ಫಾರ್ಮೆನ್ಸ್, ಆಮೇಲೆ ಅವ್ನ ಪ್ರೊಡಕ್ಟಿವಿಟಿ. ಓಕೆ, ಬೈ ಡಿಪಾರ್ಟ್ಮೆಂಟ್ ಅವ ಏನೇನ್ ಪ್ರೊಡಕ್ಟಿವಿಟಿ ಅಂದ್ರೆ ಏನೇನ್ ಮಾಡಕತ್ತಾನದಲ್ಲ. ಓಕೆ, ಸೊ ಇವೆಲ್ಲ ಲೈಕ್ ಮ್ಯಾನೇಜ್ಮೆಂಟ್ ಲೆವೆಲ್ಸ್ ಇರ್ಬೋದು, ಇಯರ್ ಆಫ್ ಎಕ್ಸ್ಪೀರಿಯನ್ಸ್, ಅವನದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ನ ಜೆಂಡರ್, ಕ್ವಾಲಿಫಿಕೇಶನ್. ಸೊ ಇವೆಲ್ಲಾನು ರಿಲೇಟೆಡ್ ಟು ದ ಎಂಪ್ಲಾಯ್ ಸ್ಪೆಸಿಫಿಕ್ ಡಾಟಾ. ಎಂಪ್ಲಾಯ್ ರಿಲೇಟೆಡ್ ಒಂದು ಸ್ಪೆಸಿಫಿಕ್ ಡಾಟಾ ಅದ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಮಾಡ್ತದ. ಓಕೆ, ಡಾಟಾ ಮಾಡ್ತದ. ಸೊ ಅಲ್ಲಿ ಏನ್ ಮಾಡ್ತದ ಅಂದ್ರೆ ಎಂಪ್ಲಾಯ್ ಎಂಪ್ಲಾಯ್ ರಿಲೇಟೆಡ್ ಡಾಟಾನ ಅದು ತಗೋತದ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇಂದ ಎಂಪ್ಲಾಯ್ ರಿಲೇಟೆಡ್ ಡಾಟಾನ ಅದು ತಗೋತದೆ. ಯಾವುದು ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಡಾಟಾ ಅಂತ. ಓಕೆ, such marts will need ELT and OLAP reporting tools to function. ಸೊ ಅಲ್ಲಿ ಏನ್ ಬೇಕಾಗ್ತದೆ ನಮಗಂತಂದ್ರೆ ETL ಮತ್ತೆ OLAP ರಿಪೋರ್ಟಿಂಗ್ ಟೂಲ್ಸ್ ಬೇಕಾಗ್ತದೆ ಅಂತ ಹೇಳ್ತಾರೆ.
ETL ಎದಕ್ ಬೇಕಂದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಬೇರೆ ಅಪ್ಲಿಕೇಶನ್ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಟ್ರಾನ್ಸ್ಫರ್ ಮಾಡಿ ಡಾಟಾ ವೇರ್ ಹೌಸ್ನಾಗ ಲೋಡ್ ಮಾಡಕ್ ಅದು ಬೇಕಾಗ್ತದೆ. OLAP ಎದಕ್ ಬೇಕಾಗ್ತದೆ ಅಂತಂದ್ರೆ ಅನಲೈಸ್ ಮಾಡಾಕ. ಓಕೆ, ಸೊ ಅವನ್ನೆಲ್ಲ ಡಾಟಾ ವೇರ್ ಹೌಸ್ನಾಗ ಹಾಕಿದ್ದನ್ನ ಅನಲೈಸ್ ಮಾಡಾಕ ನಮ್ಗೆ ಇಲ್ಲೇ ಡಿಫ್ರೆಂಟ್ ಟೂಲ್ಸ್ ಬೇಕಾಗ್ತದೆ ಅಂತ ಹೇಳ್ತಾನೆ. ಓಕೆ, larger data warehouses will store centralized multi-dimensional data for several data marts ಅಂತ ಹೇಳ್ಬೋದು. ಸೊ ಡಾಟಾ ವೇರ್ ಹೌಸ್ ದೊಡ್ಡದಿತ್ತು ಅಂತಂದ್ರೆ, ಓಕೆ, ನೀವೇನ್ ಬೇರೆ ಬೇರೆ ಡಿಫ್ರೆಂಟ್ ಡಾಟಾ ತಗೊಂಡ್ ಡಾಟಾ ವೇರ್ ಹೌಸ್ನಾಗ ಏನ್ ಟ್ರಾನ್ಸ್ಫರ್ ಮಾಡ್ತಿರಲ್ಲ, ಆ ಲಾರ್ಜರ್ ಡಾಟಾ ಹೌಸ್ ಇತ್ತು ಅಂತಂದ್ರೆ ಅಲ್ಲಿ ಮಲ್ಟಿ ಡೈಮೆನ್ಷನಲ್ ಡಾಟಾ ಮಾರ್ಟ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೆಂಟ್ರಲೈಸ್ಡ್ ಮಲ್ಟಿ ಡೈಮೆನ್ಷನಲ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಆ ಡಾಟಾ ಮಾರ್ಟ್ಸ್ದಾಗ ಮಲ್ಟಿ ಡೈಮೆನ್ಷನಲ್ ಡಾಟಾನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಎಷ್ಟು ನಿಮ್ ಡಾಟಾ ವೇರ್ ಹೌಸ್ ದೊಡ್ಡದಾಗ್ತದೆ ಅಷ್ಟು ನಿಮ್ಗೆ ಸ್ಟೋರಿಂಗ್ ಕೆಪಾಸಿಟಿ ಬೇಕಾಗ್ತದೆ. ಸೊ ಅಲ್ಲೇ ಜಾಸ್ತಿ ಮಲ್ಟಿ ಡೈಮೆನ್ಷನಲ್ ನ ಯೂಸ್ ಮಾಡ್ತೀವಿ. ಮಲ್ಟಿ ಡೈಮೆನ್ಷನ್ಸ್ ಅದಕ್ಕೆ ಯೂಸ್ ಮಾಡತ್ತೀವಿ ಅಂದ್ರೆ ಆಸ್ ಯು ನೋಡ್ OLAP ಒಳಗೆ ನಾವು ಡೈಮೆನ್ಷನ್ಸ್ ನ ಯೂಸ್ ಮಾಡ್ತೀವಿ, ನಾಟ್ ದ ರಿಲೇಷನಲ್ ಡಾಟಾಬೇಸ್. ಸೊ ಇಲ್ಲಿ ಡೈಮೆನ್ಷನಲ್ ಡಾಟಾಬೇಸ್ ನ ಯೂಸ್ ಮಾಡ್ತೀವಿ, ಅದಕ್ಕೆ ಅದು ಲಾರ್ಜರ್ ಇರಬೇಕು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಸಮ್ ಎಕ್ಸಾಂಪಲ್ ಯಾಸ್ ಗಿವನ್. ಸೊ ಏನ್ ಕೊಟ್ಟ ನೋಡ್ರಿ ಎಕ್ಸಾಂಪಲ್ ಒಳಗ ಅಂತಂದ್ರೆ, ಒಂದು ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಡಾಟಾ ಮಾಡ್ಬೇಕಂತಂದ್ರೆ ಅದು ಏನ್ ಮಾಡ್ತದೆ ಅಂತಂದ್ರೆ ಬೇರೆ ಬೇರೆ IT ಅಪ್ಲಿಕೇಶನ್ ಆಗಿಂದ ಎಂಪ್ಲಾಯ್ ರಿಲೇಟೆಡ್ ಸ್ಪೆಸಿಫಿಕ್ ಡಾಟಾನ ತಗೊಂಡ್ ಬರ್ತದೆ. ಓಕೆ, ಎಂಪ್ಲಾಯ್ ರಿಲೇಟೆಡ್ ಡಾಟಾನ ಅಂತಂದ್ರೆ ಲೈಕ್ ಎಂಪ್ಲಾಯ್ ಪ್ರೊಫೈಲ್ ಇರ್ಬೋದು, ಪೇರೋಲ್ಸ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಕಂಪನ್ಸೇಷನ್ ಇರ್ಬೋದು. ಸೊ ಎಲ್ಲಾನು ರಿಲೇಟೆಡ್ ಟು ಎಂಪ್ಲಾಯ್ ಏನೇನ್ ಇರ್ತದೆ ಎಲ್ಲಾನು ತಗೋತದ. ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಅಂದ್ರೆ ETL ಅಂಡ್ OLAP ಅಪ್ಲಿಕೇಶನ್ಸ್ ಟೂಲ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ETL ಎದಕ್ ಬೇಕಂತಂದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಲೋಡ್ ಮಾಡಕ್ ಬೇಕು ನಮ್ಗ. OLAP ಅಂದ್ರೆ ಅದನ್ನ ಡಾಟಾ ವೇರ್ ಹೌಸ್ನಾಗ ಏನ್ ಹಾಕಿರ್ತಿರ್ಲ ಅದನ್ನ ಅನಲೈಸ್ ಮಾಡಿ ಡಿಸಿಷನ್ ಸಪೋರ್ಟ್ ಕೊಡಾಕ OLAP ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಒಂದ್ ವೇಳೆ ನೀವು ಕೊಟ್ಟಿದ್ದ ಡಾಟಾ ವೇರ್ ಹೌಸ್ ದೊಡ್ಡದಿತ್ತಂದ್ರೆ ನಾವು ಮಲ್ಟಿ ಡೈಮೆನ್ಷನಲ್ ಡಾಟಾ, ಸೆಂಟ್ರಲೈಸ್ ಮಲ್ಟಿ ಡೈಮೆನ್ಷನಲ್ ಡಾಟಾನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಹಿ ಹ್ಯಾಸ್ ಗಿವನ್ ಫಾರ್ ದ BI ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಆಫ್ ದ BI ಓನ್ಲಿ. ಸೊ ಇಲ್ಲಿ ತನ ಎಕ್ಸಾಂಪಲ್ ತಿಳಿತ ಎಲ್ಲಾರ್ಗು ಎಕ್ಸಾಂಪಲ್ ತಿಳಿತ? ಪ್ಲೀಸ್ ರಿಪ್ಲೈ ಎವ್ರಿವನ್ ಅಂಡರ್ಸ್ಟುಡ್ ದ ಎಕ್ಸಾಂಪಲ್. Everyone understood the definition of examples of BI? ಮತ್ ನಾ ಎಲ್ಲಾರ ಹೆಸರು ತಗೊಂಗಿಲ್ಲ, ನೀವೇ ಆಗಿ ಹೇಳ್ರಿ. Okay, so next we'll continue about the BI only. BI near the again. So next, data warehouses is a federated repository for all the data that an enterprises various business system collect. Okay, so ಏನ್ ಹೇಳತ್ತ ನೋಡ್ರಿ, ಇಲ್ಲಿ ಡಾಟಾ ವೇರ್ ಹೌಸ್ ಬಗ್ಗೆ ಹೇಳಕತ್ತಾನ. Data warehouse is a federated repository for all the data that an enterprises various business system collect ಅಂತ ಹೇಳಕತ್ತಾನ ನೋಡ್ರಿ. ವಾಟ್ ಇಸ್ ಡಾಟಾ ವೇರ್ ಹೌಸ್ ಏನದ ಒಂದು ಫೆಡರೇಟೆಡ್ ಡಿಪೋಸಿಟರಿ ಸಿಸ್ಟಮ್ ಅದ ಅಂತ ಹೇಳ್ತಾನೆ. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ ಫಾರ್ ಆಲ್ ದ ಡಾಟಾ ಎಂಟರ್ಪ್ರೈಸಸ್ ಅಂದ್ರೆ ಬೇರೆ ಬೇರೆ ಎಂಟರ್ಪ್ರೈಸಸ್ ನಿಂತ ಬೇರೆ ಬೇರೆ ಬಿಸ್ನೆಸ್ ನಿಂತ ಏನ್ ಡಾಟಾನ ನಾವು ಕಲೆಕ್ಟ್ ಮಾಡಿ ಒಂದು ಹಾಕಿರ್ತೀವಿ ಅದಕ್ಕೆ ಡಾಟಾ ವೇರ್ ಹೌಸ್ ಅಂತ ಕರಿತಾನೆ. ಓಕೆ, ಇಟ್ ಈಸ್ ಅ ಫೆಡರೇಟರಿ ರಿಪೋಸಿಟರಿ ಸಿಸ್ಟಮ್ ಅಂತ ಹೇಳ್ತಾನೆ. ಸೊ ಆ ಸಿಸ್ಟಮ್ ಒಳಗೆ ನಾವು ಬೇರೆ ಬೇರೆ ಎಂಟರ್ಪ್ರೈಸಸ್ ಇಂದ ನಾವು ಡಾಟಾನ ತಗೊಂಡ್ ಬಂದು ಅದ್ರಾಗ ಹಾಕಿರ್ತೀವಿ ಅಂದ್ರೆ ಕಲೆಕ್ಟ್ ಮಾಡಿರ್ತೀವಿ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ಈಗ ನೀವು ಲೈವ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಈಗೇನೋ ಒಂದು ಎಂಪ್ಲಾಯ್ ಆಫ್ ದ ಇಯರ್ ಮಾಡೋರದಿರ್. ಓಕೆ, ಸೊ ಎಂಪ್ಲಾಯ್ ಆಫ್ ದ ಇಯರ್ ಒಂದು ಸ್ಟೇಟ್ ಇಂದ ಮಾಡ್ತೀರಿ, ಇಲ್ಲಾಂದ್ರೆ ಒಂದ್ ಡಿಸ್ಟ್ರಿಕ್ಟ್ ಇಂದ ಮಾಡ್ತೀರ ಅಂತ ತಿಳ್ಕೊರಿ. ಓಕೆ, ಸೊ ಒಂದ್ ಡಿಸ್ಟ್ರಿಕ್ಟ್ ನಾಗ ಎಂಪ್ಲಾಯ್ ಆಫ್ ದ ಇಯರ್ ಮಾಡ್ಬೇಕಾಗಿತ್ತಂದ್ರೆ ಆ ಡಿಸ್ಟ್ರಿಕ್ಟ್ ನಾಗ ಈಗ ರಿಲೇಟೆಡ್ ಟು ಕಾಲೇಜ್ ಇತ್ತಂತ ತಿಳ್ಕೊರಿ. ಆ ಡಿಸ್ಟ್ರಿಕ್ಟ್ ನಾಗ ಎಷ್ಟು ಆ ಪರ್ಟಿಕ್ಯುಲರ್ ಕಾಲೇಜ್ ಬರ್ತಾ ಅದ್ರಾಗಿನೆಲ್ಲ ಎಂಪ್ಲಾಯೀಸ್ ಡೀಟೇಲ್ಸ್ ತಗೋತೀರಿ. ಓಕೆ, ಸೊ ಅದ್ರ ಬೇಸ್ ಮೇಲೆ ಎಂಪ್ಲಾಯ್ ಆಫ್ ದ ಇಯರ್ ನೀವು ಮಾಡ್ತೀರ ಅಂತ ಹೇಳ್ಬೋದು. ಓಕೆ, ಸೊ ಡಿಸ್ಟ್ರಿಕ್ಟ್ ವೈಸ್ ಹೋದ್ರ ಡಿಫ್ರೆಂಟ್ ಕಾಲೇಜ್ ಇಂದ ಎಂಪ್ಲಾಯೀಸ್ ಇಂದ ಡೀಟೇಲ್ಸ್ ತಗೊಂಡು ಅವ್ರದ್ದು ಅದ್ರಾಗ ಒಂದು ಇಯರ್ ಅಂತ ತಗೋತೀರ, ಅಂದ್ರೆ ಎಂಪ್ಲಾಯ್ ಆಫ್ ದ ಇಯರ್ ಅಂತ ತಗೋತೀರ. ಹಂಗೆ ಇಲ್ಲೇ ನೀವು ಬೇರೆ ಬೇರೆ ಎಂಟರ್ಪ್ರೈಸಸ್ ಇಂದ ವೇರಿಯಸ್ ಎಂಟರ್ಪ್ರೈಸಸ್ ಇಂದ ಡಾಟಾ ಸಿಸ್ಟಮ್ ನ ತಗೊಂಡು ಅದನ್ನ ನೀವು ಒಂದು ದೊಡ್ಡದ ಡಾಟಾ ವೇರ್ ಅಂದ್ರೆ ಒಂದ್ ದೊಡ್ಡ ರಿಪೋಸಿಟರಿ ಸಿಸ್ಟಮ್ ನ ಹಾಕಿಡಕ್ ಏನಂತ ಕರಿತಾನ, ಡಾಟಾ ವೇರ್ ಹೌಸ್ ಅಂತ ಕರಿತಾನ. ಓಕೆ, ಸೊ ನೆಕ್ಸ್ಟ್, typically the historical data of the enterprise is organized by subject areas such as employee, marketing, customer, product and so on. So ಏನ್ ಹೇಳತ್ತ ನೋಡ್ರಿ, the history data of the
ಎಂಟರ್ಪ್ರೈಸ್ ಈಸ್ ಆರ್ಗನೈಸ್ಡ್ ಬೈ ಸಬ್ಜೆಕ್ಟ್ ಏರಿಯಾಸ್ ಅಂದ್ರೆ ಒಂದು ಬೇರೆ ಬೇರೆ ಏರಿಯಾಸ್ ಒಳಗೆ ಆರ್ಗನೈಸ್ಡ್ ಆಗಿರ್ತಾವ ಡಾಟಾ ವೇರ್ ಹೌಸ್ ನ. ಸೊ ಎಲ್ಲಾನು ಸುಮ್ಮ ತನ್ನ ಡಾಟಾ ವೇರ್ ಹೌಸ್ ನಾಗ ಎಲ್ಲಾನು ತಂದ್ ಒಂದೇ ಕಡೆ ಹಾಕಂಗಿಲ್ಲ, ಬೇರೆ ಬೇರೆ ಒಳಗ ಆರ್ಗನೈಸ್ಡ್ ಆಗಿಟ್ಟಿರ್ತಾವ ಅಂತ ಹೇಳ್ತಾನೆ. ಲೈಕ್ ಎಂಪ್ಲಾಯ್ಡ್ ಬೇರೆ ಕಡೆ, ಮಾರ್ಕೆಟಿಂಗ್ ಬೇರೆ ಕಡೆ, ಕಸ್ಟಮರ್ ಬೇರೆ ಕಡೆ, ಪ್ರೊಡಕ್ಟ್ ಬೇರೆ ಬೇರೆ ಕಡೆ. ಸೊ ಎಲ್ಲಾ ಡಿಫ್ರೆಂಟ್ ಎಂಟರ್ಪ್ರೈಸಸ್ ಇಂದ ಡಿಫ್ರೆಂಟ್ ಸಬ್ಜೆಕ್ಟ್ ಮ್ಯಾಟರ್ಸ್ ಮೇಲೆ ಅದನ್ನ ಡಿವೈಡ್ ಮಾಡ್ತಾನಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್ ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ಡಾಟಾ ವೇರ್ ಹೌಸ್ ಇಸ್ ಟು ಗೈಡ್ ಮ್ಯಾನೇಜ್ಮೆಂಟ್ ಇನ್ ಡಿಸಿಷನ್ ಮೇಕಿಂಗ್ ವಿತ್ ಇಂಟಿಗ್ರೇಟೆಡ್ ಅಂಡ್ ಸಮರೈಸ್ಡ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಓಕೆ, ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ಡಾಟಾ ವೇರ್ ಹೌಸ್ ಇಲ್ಲ ಡಾಟಾ ವೇರ್ ಹೌಸ್ ಎದಕ್ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರ, ಓಕೆ, ಪರ್ಪಸ್ ಇಸ್ ನಥಿಂಗ್ ಬಟ್ ಎದಕ್. ಓಕೆ, ಡಾಟಾ ವೇರ್ ಹೌಸ್ ಎದಕ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಇಸ್ ಟು ಗೈಡ್ ಮ್ಯಾನೇಜ್ಮೆಂಟ್ ಇನ್ ಡಿಸಿಷನ್ ಮೇಕಿಂಗ್ ಅಂಡ್ ಇಂಟಿಗ್ರೇಟೆಡ್ ದ ಸಮರೈಸ್ಡ್ ಫ್ಯಾಕ್ಟ್. ಸೊ ಒಂದ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಗೆ ಒಂದ್ ಮ್ಯಾನೇಜ್ಮೆಂಟ್ ಮಾಡಾಕ, ಓಕೆ, ಈಗ ನೋಡ್ರಿ ಡಾಟಾ ಬಹಳ ಇತ್ತು ಅಂತಂದ್ರೆ ನಮಗ ಅನಲೈಸ್ ಮಾಡಕ್ ಆಗಂಗಿಲ್ಲ. ಓಕೆ, ಈಗ ಒಂದ್ ನೀವು ಬಿಸ್ನೆಸ್ ರಿಲೇಟೆಡ್ ತಗೊಂಡ್ರಿ ಅಂತಂದ್ರೆ ಬಹಳಷ್ಟ ಈಗ ನೀವು ಕಂಪ್ಯಾರಿಸನ್ ಮಾಡ್ಬೇಕಾಗ್ತದೆ. ಈಗ ಒಂದು ಸ್ಯಾಮ್ಸಂಗ್ ಮೊಬೈಲ್ ಅಥವಾ ಮೊಬೈಲ್ಸ್ ಕಂಪ್ನಿ ತಗೊಂಡ್ರೆ ಬಹಳಷ್ಟು ಮೊಬೈಲ್ಸ್ ಇರ್ತಾವ. ಓಕೆ, ಸೊ ಆ ಮೊಬೈಲ್ಸ್ ಒಳಗೆ ನೀವು ಪರ್ಟಿಕ್ಯುಲರ್ ಹೆಂಗ್ ಅನಲೈಸ್ ಮಾಡ್ತೀರಿ? ಈಗ ನೀವು ಅದ್ರ ರಿಲೇಟೆಡ್ ಇನ್ ಡೀಪ್ ಆಗಿ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟ್ ತಗೊಂಡ್ ಡಿಸಿಷನ್ ಅಂದ್ರೆ ಅನಲೈಸ್ ಮಾಡಿದ್ರೆ ನಿಮ್ಗೆ ಡಿಸಿಷನ್ ಮೇಕಿಂಗ್ ಮಾಡಕ್ ಬರ್ತದೆ. ಓಕೆ, ಈಗ ಆ ಕಂಪ್ನಿದವ್ರು ಏನ್ ಮಾಡತ್ತಾರ, ಈ ಕಂಪ್ನಿದವ್ರು ಏನ್ ಮಾಡತ್ತಾರ, ಸ್ಯಾಮ್ಸಂಗ್ ದವ್ರ ಬಳಿ ಎಷ್ಟು ಮೆಗಾ ಡಾಟಾ ಅದ, ಓಕೆ, ಲೆನೋವೋ ಬಳಿ ಎಷ್ಟ್ ಅದಾವ, ರೆಡ್ಮಿ ಬಳಿ ಎಷ್ಟ್ ಅದ, ಸೊ ಅವ್ರು ಎಷ್ಟ್ ಇನ್ಬಿಲ್ಟ್ ಯೂಸ್ ಮಾಡಕತ್ತಾರ. ಸೊ ಅದನ್ನೆಲ್ಲ ನೀವ್ ಏನ್ ಮಾಡ್ತೀರಿ, ಅನಲೈಸ್ ಮಾಡ್ಬೇಕು. ಓಕೆ, ಸೊ ಇಲ್ಲೇನ್ ಹೇಳ್ತಾನಂದ್ರೆ ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ಡಾಟಾ ವೇರ್ ಹೌಸ್ ಇಸ್ ಟು ಗೈಡ್ ದ ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜ್ಮೆಂಟ್ ಗೆ ಒಂದು ಗೈಡ್ ಮಾಡ್ತಾನೆ. ಓಕೆ, ಈಗ ಸ್ಯಾಮ್ಸಂಗ್ ನಂದು ಕಂಪ್ನಿ ಇತ್ತಂತಂದ್ರೆ ನಾ ಬೇರೆ ಬೇರೆ ಡಾಟಾನ ತಗೊಂಡು ಬೇರೆ ಬೇರೆ ಫ್ಯಾಕ್ಟ್ಸ್ ನ ತಗೊಂಡು ಅನಲೈಸ್ ಮಾಡ್ತೀನಿ. ಅನಲೈಸ್ ಮಾಡಿ ನನಗ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ಅನಲೈಸ್ ಮಾಡಿದ್ದ ಇನ್ಫಾರ್ಮೇಶನ್ ಕೊಡ್ತಾರೆ. ಅಲ್ಲಿ ಏನಾಗ್ತದೆ ಅಂದ್ರೆ ನನಗೊಂದು ಗೈಡೆನ್ಸ್ ಸಿಗ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಂದು ಏನೋ ಒಂದು ರಿಲೇಟೆಡ್ ಒಳಗೆ ಲ್ಯಾಗಿಂಗ್ ಇತ್ತಂದ್ರೆ ಅಲ್ಲಿ ನನಗೆ ಕೊಡ್ತಾರೆ, ಹಾ ಇದು ನಿಮ್ ಪ್ರಾಡಕ್ಟ್ ಇಲ್ಲಿ ಲ್ಯಾಗ್ ಆಗಕತ್ತದ, ನೀವು ಅದನ್ನ ಚೇಂಜ್ ಮಾಡ್ಕೋಬೇಕು. ಸೊ ಅದು ಒಂದು ಗೈಡೆನ್ಸ್ ನನಗೆ ಸಿಗ್ತದೆ. ಆ ಗೈಡೆನ್ಸ್ ಇಂತ ನಾ ಇಂಟಿಗ್ರೇಷನ್ ಮಾಡ್ಕೊಂಡು ಬೇರೆ ಬೇರೆ ಸಮರೈಸೇಷನ್ ನಾವು ಮಾಡ್ಕೋಬಹುದು ಅಂತ ಹೇಳ್ತಾನೆ. ಅಂದ್ರೆ ಬೇರೆ ಬೇರೆ ಫ್ಯಾಕ್ಟ್ಸ್ ತಗೊಂಡು ಅಲ್ಲಿ ಏನ್ ನಾನು ಲ್ಯಾಗಿಂಗ್ ಅದೀನಿ ಅದನ್ನ ನಾನು ಇನೋವೇಟಿವ್ ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ದ ಮೇನ್ ಪರ್ಪಸ್ ಆಫ್ ಡಾಟಾ ವೇರ್ ಹೌಸ್ ಎದಕ್ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಟು ಗೈಡ್ ದ ಮ್ಯಾನೇಜ್ಮೆಂಟ್ ಇನ್ ದ ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಸಲಗ ನಾವು ಮ್ಯಾನೇಜ್ ಮಾಡಾಕ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ವೆನ್ ವಿ ಹ್ಯಾವ್ ಲಾರ್ಜ್ ಅಮೌಂಟ್ ಆಫ್ ಡಾಟಾ ಅದನ್ನ ನಾವು ಡೈರೆಕ್ಟ್ಲಿ ಅನಲೈಸ್ ಮಾಡಕ್ ಬರಂಗಿಲ್ಲ. ಬಹಳಷ್ಟು ಡಾಟಾ ಇರ್ತದೆ, ಡೈರೆಕ್ಟ್ಲಿ ಅನಲೈಸ್ ಮಾಡಕ್ ಬರಂಗಿಲ್ಲ. ಸೊ ಅದನ್ನ ಒಂದ್ ಡಾಟಾ ವೇರ್ ಹೌಸ್ ನಾಗ ಒಂದ್ ಸಪ್ರೇಟ್ ಮಾಡಿ, ಲೈಕ್ ಎಂಪ್ಲಾಯ್ ಸಪ್ರೇಟ್, ಮಾರ್ಕೆಟಿಂಗ್ ಸಪ್ರೇಟ್, ಸೊ ಸಪ್ರೇಟ್ ಮಾಡಿ ಅದನ್ನ ನಾವು ಅನಲೈಸ್ ಮಾಡಿ ಒಂದ್ ಡಿಸಿಷನ್ ಮೇಕಿಂಗ್ ಗೆ ಒಂದು ಗೈಡೆನ್ಸ್ ಆಗಿ ಕೊಡ್ತೀವಿ ಅಂತ ಹೇಳ್ತಾನೆ. ಸೊ ಫಾರ್ ದಟ್ ಸೇಕ್ ವಿ ಆರ್ ಯೂಸಿಂಗ್ ದ ಡಾಟಾ ವೇರ್ ಹೌಸ್. ಓಕೆ, such data warehouse creation will also need ETL tools, multidimensional data storage and OLAP reporting or data mining. ಸೊ ಇಲ್ಲಿ ಏನೇನ್ ಬೇಕಾಗ್ತದೆ ಅಂತಂದ್ರೆ ನಿಮ್ ಡಾಟಾ ವೇರ್ ಹೌಸ್ ಒಳಗೆ ಏನೇನ್ ಬೇಕಾಗ್ತದೆ ಅಂತಂದ್ರೆ ETL ಟೂಲ್ಸ್ ಬೇಕಾಗ್ತದೆ. ಓಕೆ, ಮಲ್ಟಿಡೈಮೆನ್ಷನಲ್ ಡಾಟಾ ಬೇಕಾಗ್ತದೆ ಫಾರ್ ಸ್ಟೋರೇಜ್. ಓಕೆ, OLAP ಬೇಕಾಗ್ತದೆ, ಆಮೇಲೆ ಡಾಟಾ ಮೈನಿಂಗ್ ಬೇಕಾಗ್ತದೆ. ಸೊ ಇದನ್ನೆಲ್ಲ ಮಾಡಕ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಯೂಸಿಂಗ್ ಇನ್ ದ ಡಾಟಾ ವೇರ್ ಹೌಸ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ಅಂಡರ್ಸ್ಟುಡ್ ಅಬೌಟ್ ದ ಡಾಟಾ ವೇರ್ ಹೌಸ್? Please reply. Everyone understood about the definition and the introduction, some concepts in the data warehouse? Please reply. Want everyone to reply. I am asking repeatedly because these are the important topics. So everyone understood? Okay, then we'll go for the example here. He has given one example of data warehouse. An enterprise data warehouse in a bank will hold extracted summarized data taken for several OLTP IT applications, subject areas of loans, forex, corporate banking, personal banking, treasuries, etc. Okay, so see what is saying. One enterprise data warehouse ತಗೊಂಡಾನ. Okay, so of banking, one banking the data warehouse ತಗೊಂಡಾನ. ಆ ಡಾಟಾ ವೇರ್ ಹೌಸ್ ನ ಬ್ಯಾಂಕಿಂಗ್ ಡಾಟಾ ವೇರ್ ಹೌಸ್ ನಾಗ ಏನೇನ್ ಆಗ್ತದೆ ಅಂತಂದ್ರೆ ಎಕ್ಸ್ಟ್ರಾಕ್ಟೆಡ್ ಡಾಟಾ ಇರ್ತದೆ. ಸೊ ಎಕ್ಸ್ಟ್ರಾಕ್ಟೆಡ್ ಡಾಟಾ ಆಫ್ OLTP ಅಪ್ಲಿಕೇಶನ್ ಇರ್ತದೆ. ಲೈಕ್ ಏನೇನ್ ಇರ್ತಾವ ಅಂತಂದ್ರೆ ಏರಿಯಾ ಆಫ್ ಲೋನ್ಸ್ ಇಂದ ಇರ್ತದೆ, ಲೋನ್ಸ್ ಇನ್ ಒಂದ್ ಸಪ್ರೇಟ್ ಇರ್ತದೆ ಡಾಟಾ ವೇರ್ ಹೌಸ್ ನಾಗ ಇದು. ಓಕೆ, ಸೊ ಡಾಟಾ ವೇರ್ ಹೌಸ್ ನಾಗ ಲೋನ್ಸ್ ಬಗ್ಗೆ ಒಂದ್ ಸಪ್ರೇಟ್ ಎಕ್ಸ್ಟ್ರಾಕ್ಟ್ ಮಾಡಿರ್ತದೆ, ಫೋರೆಕ್ಸ್ ಬಗ್ಗೆ ಒಂದ್ ಸಪ್ರೇಟ್ ಎಕ್ಸ್ಟ್ರಾಕ್ಟ್ ಮಾಡಿರ್ತದೆ,
ಕಾರ್ಪೊರೇಟ್ ಬ್ಯಾಂಕಿಂಗ್ ಬಗ್ಗೆ ಸಪ್ರೇಟ್, ಪರ್ಸನಲ್ ಬ್ಯಾಂಕಿಂಗ್ ಬಗ್ಗೆ ಸಪ್ರೇಟ್, ಟ್ರೆಜರಿ ಸಪ್ರೇಟ್. ಸೊ ಎಲ್ಲಾನು ಡಿಫ್ರೆಂಟ್ ಏನಂತೀರಿ ಡಿಫ್ರೆಂಟ್ ಆಗಿ ಅಲ್ಲಿ ಕೂಡಿರ್ತದೆ ಅಲ್ಲಿ ಡಾಟಾ ವೇರ್ ಹೌಸ್ ನಾಗ. ಓಕೆ, ಸೊ ಈಗ ಒಂದು ಬ್ಯಾಂಕಿಂದ ಡಾಟಾ ವೇರ್ ಹೌಸ್ ತಗೊಂಡ್ರೆ ಅಲ್ಲಿ ಏನೇನ್ ಎಕ್ಸ್ಟ್ರಾಕ್ಟ್ ಮಾಡಿರ್ತದೆ ಅಂತಂದ್ರೆ ಸಬ್ಜೆಕ್ಟ್ ಏರಿಯಾಸ್, ಬೇರೆ ಬೇರೆ ಸಬ್ಜೆಕ್ಟ್ ಏರಿಯಾಸ್ ಇರ್ತಾವ, ಲೈಕ್ ಲೋನ್, ಫೋರೆಕ್ಸ್, ಕಾರ್ಪೊರೇಟ್ ಬ್ಯಾಂಕಿಂಗ್. ಸೊ ಡಿಫ್ರೆಂಟ್ ರಿಲೇಟೆಡ್ ಅಲ್ಲೇ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ನಾಲೆಜ್ ವರ್ಕರ್ಸ್ ಅನಲೈಸ್ ದ ಡಾಟಾ ಇನ್ ದ ವೇರ್ ಹೌಸ್ ಫ್ರಮ್ multiple perspectives like time, okay, bank location, customer category to make business decision and stay ahead of the competition. So ಅಲ್ಲಿ ಅನಲೈಸ್ ಮಾಡೋರು ಏನಿರ್ತಾರಲ್ಲ, ಈಗ ಡಾಟಾ ವೇರ್ ಹೌಸ್ ನೀವೆಲ್ಲ ಹಾಕಿದ್ರಿ, ಓಕೆ, ಡಿಫ್ರೆಂಟ್ ಸೆಕ್ಷನ್ ಮಾಡಿ ಹಾಕಿದ್ರಿ. ಸೊ ಅದನ್ನ ಅನಲೈಸ್ ಮಾಡ್ಬೇಕು. ಓಕೆ, ಸೊ ಅವ್ರಿಗೆ ಏನಂತ ಕರಾಕತ್ತಾನ, ನಾಲೆಜ್ ವರ್ಕರ್ ಅನಲೈಸರ್ ಅಂತ ಕರ್ತಾನ. ಓಕೆ, ಹಂಗ ಅನಲೈಸ್ ಮಾಡೋರು ಇರಂಗಿಲ್ಲ. ಸೊ ನಾಲೆಜ್ ರಿಲೇಟೆಡ್ ನಾಲೆಜ್ ವರ್ಕರ್ಸ್ ಅವ್ರ ಏನ್ ಮಾಡ್ತಾರೆ ಅನಲೈಸ್ ಅಂತಂದ್ರೆ ಅವ್ರ ಒಂದ್ ಪರ್ಸ್ಪೆಕ್ಟಿವ್ ತಗೊಂಡ್ ಅನಲೈಸ್ ಮಾಡ್ತಾರೆ. ಓಕೆ, ಲೈಕ್ ಟೈಮ್ ತಗೋಬಹುದು, ಈ ಟೈಮಿಗೆ ಏನಾಗ್ಯದ, ಈ ಡೇಟಿಗೆ ಏನಾಗ್ಯದ, ಈ ವೀಕಿಗೆ ಏನಾಗ್ಯದ, ಈ ಮಂತ್ ನಾಗ ಏನಾಗ್ಯದ, ಈ ಇಯರ್ ನಾಗ. ಸೊ ಒಂದ್ ಟೈಮ್ ತಗೋತಾರ. ನೀವು ಬ್ಯಾಂಕ್ ನಾಗ ನೋಡ್ರಿ, ಬ್ಯಾಂಕ್ ನಾಗ ಹೋದಾಗ ಪರ್ಟಿಕ್ಯುಲರ್ಲಿ ದೇ ವಿಲ್ ಟೇಕ್ ದ ಟೈಮ್. ಅದು 1 ಮಂತ್ ಇಂದ ಇರ್ಬೋದು, 1 ಇಯರ್ ಇರ್ಬೋದು. ಈಗ ನೀವು ಡಿಪಾಸಿಟ್ಸ್ ಅದು ಇರ್ತದೆ, ಸೊ 1 ಇಯರ್ಗೆ ಇಷ್ಟ ಆಗ್ತದೆ. ಓಕೆ, ಈಗ ಲೋನ್ಸ್ 1 ಮಂತ್ ಇನ್ ಲೋನ್ ಇಷ್ಟ ಇರ್ತದೆ. ಓಕೆ, ಸೊ ವೀಕ್ಲಿ ಬೇಸ್ಡ್ ಇರ್ತದೆ, ಡೈಲಿ ಬೇಸ್ಡ್ ಇರ್ತದೆ. ಸೊ ಒಂದ್ ಪರ್ಟಿಕ್ಯುಲರ್ ಟೈಮ್ ತಗೊಂಡಾರ ಅನಲೈಸ್ ಮಾಡ್ತಾರ, ಇಲ್ಲಾಂದ್ರೆ ಬ್ಯಾಂಕ್ ಲೊಕೇಶನ್ ತಗೊಂಡು ಅನಲೈಸ್ ಮಾಡ್ತಾರ, ಇಲ್ಲಾಂದ್ರೆ ಕಸ್ಟಮರ್ ರಿಲೇಟೆಡ್ ಕ್ಯಾಟಗರೀಸ್ ನ ತಗೊಂಡು ಅನಲೈಸ್ ಮಾಡ್ತಾರೆ. ಸೊ ವಾಟ್ ಅವರು ಒಂದ್ ಪರ್ಸ್ಪೆಕ್ಟಿವ್ ತಗೊಂಡು ಅನಲೈಸ್ ಮಾಡಿ ಅದ್ರದ್ದು ಡಿಸಿಷನ್ ಕೊಡ್ತಾರೆ. ಸೊ ಆ ಡಿಸಿಷನ್ ಏನಾಗ್ತದೆ ನಮಗ ಮುಂದೆ ಕಾಂಪಿಟೇಷನ್ ಗೆ ಯೂಸ್ ಮಾಡ್ತಾರ ಅಂತ ಹೇಳ್ತಾನೆ. ಸೊ ಅದನ್ನ ಒಂದ್ ಫಿಗರ್ ನಾಗ ತೋರ್ಸಾತಾನ. ಫಿಗರ್ ಆಡ್ ಮಾಡ್ಲಿಲ್ಲ ನಾನು. ಓಕೆ, ಜಸ್ಟ್ ಅ ಸೆಕೆಂಡ್, I'll show you the figure here. ಹಿಂಗೆ ನೋಡ್ರಿ, ಗಡಬಡಿದಾಗ ಏನಾರ ಒಂದ್ ಬಿಟ್ಬಿಟ್ಟಿರ್ತೀನಿ. ಫಿಗರ್ ಅದ, ಡೋಂಟ್ ವರಿ, ಐ ಹ್ಯಾವ್ ಸಾಫ್ಟ್ ಕಾಪಿ ಆಫ್ ಫಿಗರ್ ಹಿಯರ್. Just a minute. ಕಾಣಿಸಾದ ಫಿಗರ್? ಓಕೆ, ನಿಂದ್ರಿ, ಅನ್ಸಾಕತ್ತಿಲ್ಲ ಅದ. ಇಲ್ಲಿ ಬಿಡ್ರಿ, ಫಿಗರ್ ನಾಳೆ ತೋರಿಸ್ತೀನಿ. ಯಾಕೆ ಲೋಡ್ ಆಗ್ಬಲ್ತದ, ನಾನು ಇಲ್ಲೇ ಬರ್ತದೆ ನೋಡ್ತೇನೆ. 2 ಮಿನಿಟ್ಸ್ ಟೈಪ್ ಮಾಡೀನಿ, ಫಿಗರ್ ಹಾಕಕ್ ನೆನ್ಪಾರದು. ಹಾ, wait, I got it. Yes. See here, this is the figure. ಕಾಣಿಸಾಕತ್ತೈತಿ ಈಗ? Please reply everyone, you are able to see the figure here. Okay, so this is the figure of the data warehouse ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ರಿ ಏನೇನದ ಅಂತಂದ್ರೆ ERP, CRM, EXT ಅಂತೇಳಿ ರಿಲೇಟೆಡ್ ಇನ್ಫಾರ್ಮೇಶನ್ ನ ರಿಫಾರ್ಮ್ಡ್ ಫಾರ್ಮೆಟ್ ನ ಡಾಟಾನ ನಾವು ಎದಕ್ ಹಾಕಾಗತ್ತೆ ಅಂದ್ರೆ ಬೇರೆ ಬೇರೆ ರಿಲೇಟೆಡ್ ಡಾಟಾನ ನಾವು ಇಲ್ಲಿ ಡಾಟಾ ವೇರ್ ಹೌಸ್ ನ ಹಾಕಾಗತ್ತೀವಿ. ಓಕೆ,
ಸೊ ಈ ಡಾಟಾ ವೇರ್ ಹೌಸ್ ನಾಗ ಏನೇನಾಗ್ತದೆ, ಪ್ರೊಡಕ್ಷನ್ ಟೆಸ್ಟ್ ಡೆವಲಪ್ಮೆಂಟ್ ಎಲ್ಲ ಇಲ್ಲೇ ಆಗ್ತದೆ. ಅಂದ್ರೆ ಇದನ್ನ ನೀವು ಇದನ್ನೆಲ್ಲ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ DW ಸ್ಕೀಮಾ, ಮೆಟಾಡಾಟಾ, ಶೆಡ್ಯೂಲರ್, ETLS ಅವೆಲ್ಲಾನು ಇದ್ರದ್ದು ಡಿಫ್ರೆಂಟ್ ಮೆಥಡಾಲಜೀಸ್ ನ ಡಾಟಾ ವೇರ್ ಹೌಸ್ ನಾಗ ಯೂಸ್ ಮಾಡ್ತೀರಾ ಅಂತ ಹೇಳ್ತಾನೆ. ETL ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಮಾಡೋದು, ಶೆಡ್ಯೂಲರ್ ಮಾಡೋದು, ಮೆಟಾಡಾಟಾ ಹಾಕೋದು. ಸೊ ಇವೆಲ್ಲ ನಾವು ಇಲ್ಲೇ ಮಾಡ್ಕೋತೀವಿ. ಓಕೆ, ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ ನಿಮ್ದು BI ಸೊಲ್ಯೂಷನ್ಸ್ ನ ಮಾಡ್ಕೋಬಹುದು. ಅಂದ್ರೆ ಇದನ್ನ ಡಾಟಾ ವೇರ್ ಹೌಸ್ ನಾವು BI ಸೊಲ್ಯೂಷನ್ಸ್ ಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಟೋಟಲಿ ನೀವೇನ್ ನೋಡಾಕತ್ತೀರಿ ಡಾಟಾ ವೇರ್ ಹೌಸ್ ನಾಗ ಅಂತಂದ್ರೆ ಡಿಫ್ರೆಂಟ್ ಡಾಟಾನ ಲೈಕ್ ERP ಡಾಟಾ, CRM ಡಾಟಾ, EX ಡಾಟಾ. ಸೊ ಇದನ್ನೆಲ್ಲಾನು ರೀಫಾರ್ಮೆಟೆಡ್ ಫಾರ್ಮ್ ನಾಗ ನಾವು ಡಾಟಾ ವೇರ್ ಹೌಸ್ ಗೆ ಹಾಕ್ತೀವಿ. ಅಂದ್ರೆ ಡಿಫ್ರೆಂಟ್ ಫಾರ್ಮೆಟ್ ಇರ್ತದೆ ಎಲ್ಲಾ ತರದ್ದು. ಓಕೆ, ಸೊ ಇಲ್ಲಿ ನಾವು ಡಿಫ್ರೆಂಟ್ ಮೆಥಡಾಲಜೀಸ್ ಕಾನ್ಸೆಪ್ಟ್ಸ್ ಯೂಸ್ ಮಾಡಿ ಇದನ್ನ ಒಂದು BI ಸೊಲ್ಯೂಷನ್ ಒಳಗ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ದ ಡಾಟಾ ವೇರ್ ಹೌಸ್. ಓಕೆ, ಸೊ ಅಂಡರ್ಸ್ಟುಡ್ ಅಬೌಟ್ ದ ಡಾಟಾ ವೇರ್ ಹೌಸ್? Please reply everyone understood about the data warehouse definition, example and figure. All three. Example, banking ತಗೊಂಡ ನೋಡ್ರಿ. ಓಕೆ, ಸೊ ಡಾಟಾ ವೇರ್ ಹೌಸ್ ಡೆಫಿನೇಷನ್ ಹೇಳೋಣ, ಆಮೇಲೆ ಬ್ಯಾಂಕಿಂದ ಎಕ್ಸಾಂಪಲ್ ತಗೊಳೋಣ, ಆಮೇಲೆ ಅದ್ರಾಗ ಏನೇನ್ ಟೂಲ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಫಿಗರ್ ಒಳಗ ತೋರ್ಸಾತಾನ. ಕ್ಲಿಯರ್ ಎವ್ರಿವನ್ ಅಬೌಟ್ ದ ಡಾಟಾ ವೇರ್ ಹೌಸ್? I want reply from everyone. Data warehouse ತಿಳಿತಾ ಎಲ್ಲಾರ್ಗೂ? Data mining we'll see in the next class. Okay. Okay, so today we have seen the two concepts called as BI and data warehouse. Okay, data warehouse ಮತ್ತು BI ಎರಡು ತಿಳಿದೆ ಅಂತ ಅನ್ಕೋತೀನಿ. Data mining we'll see in the next class. It will end in a minute. Okay, thank you. Have a nice day.